ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ತುಂಬ ಒಂದು ಟೇಸ್ಟಿಯಾಗಿರುವ, ಯಾವಾಗಲೂ ನಾವು ಉದ್ದಿನ ವಡೆ ಈ ಥರ ಮಾಡ್ತೀವಲ್ವ. ಸೊ ಇವಾಗ ನಾನು ರವೆ ಉಂಟಲ್ವ, ಉಪ್ಪಿಟ್ಟು ಮಾಡುವ. ಸೊ ಅದರಲ್ಲಿ ನಾನು ವಡೆ ಮಾಡ್ತಾ ಇದ್ದೇನೆ. ಸೊ ಅದು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ನಾನು ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಫ್ರೈ ಮಾಡ್ತೀನಿ. ತುಂಬ ಫ್ರೈ ಆಗಬೇಕಂತೇನಿಲ್ಲ. ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಉಂಟಲ್ವ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಬೋದು. ನಾನಿಲ್ಲಿ ಒಂದು ಕೈ ಹಿಡಿಯಷ್ಟು ಹಾಕ್ತಾ ಇದ್ದೇನೆ. ಸೊ ಆದ ನಂತರ ಇದು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನಾನು ರವೆ ಕೂಡ ಜಾಸ್ತಿಯೇ ಹಾಕಿದ್ದೇನೆ. 3 ಕಪ್ಪಷ್ಟು ರವೆ ಹಾಕ್ತಾ ಇದ್ದೇನೆ. ಸೊ ಅದಕ್ಕೆ ನಾನು 3 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಅದು ಕುದಿ ಬಂದ ನಂತರ ನಾವು ರವೆ ಉಂಟಲ್ವ, ಅದನ್ನು ಸ್ವಲ್ಪ ಪ್ಯಾನಿಗೆ ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. ಅದಾದ ನಂತರ ನಾವು ಅದನ್ನೊಂದು ಪ್ಲೇಟಲ್ಲಿ ಇಡಬೇಕು. ಸೊ ಅದು ನಾನು ರೋಸ್ಟ್ ಮಾಡಿದ ರವೆ. ಸೊ ಇವಾಗ ಕುದಿ ಬರ್ತಾ ಉಂಟು ನೀರು. ಇದು ಸೇಮ್ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ, ಅದೇ ಥರ ಮಾಡೋದು. ನಾವಿವಾಗ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ಒಂದು ಕೈಯಲ್ಲಿ ತಿರುಗಿಸ್ತಾನೂ ಇರಬೇಕು, ಇಲ್ಲಾಂದರೆ ಅಲ್ಲಿ ಗಂಟು ಆಗ್ತದೆ. ಸೊ ಇದಕ್ಕೆ ಬೇಕು ನೀವು ಹಸಿಮೆಣಸಿನಕಾಯಿ, ಜಿಂಜರ್ ಅಂದರೆ ಶುಂಠಿ ಇದನ್ನೆಲ್ಲ ಕಟ್ ಮಾಡಿ ಕೂಡ ಹಾಕ್ಬೋದು. ನಾನು ಅದನ್ನು ಯಾವುದನ್ನು ಹಾಕಲಿಲ್ಲ. ಸೊ ಸ್ವಲ್ಪ ನೀರಾಗಿದ್ರೇ ಚೆಂದ. ತುಂಬ ಡ್ರೈ ಆದರೆ ಅದು ನಮಗೆ ಉಂಡೆ ಮಾಡುವಾಗ ಶೇಪ್ ಮಾಡ್ತೀವಲ್ಲ, ಅದು ನಮಗೆ ಕರೆಕ್ಟಾಗಿ ಸಿಗೋದಿಲ್ಲ. ಸೊ ನಮಗೆ ಉಪ್ಪಿಟ್ಟು ಇಲ್ಲಿ ರೆಡಿ ಆಯಿತು. ಅದಾದ ನಂತರ ತಣ್ಣಗೆ ಆಗಲಿಕ್ಕೆ ಬಿಡಿ. ತುಂಬ ತಣ್ಣಗೆ ಆಗೋದಿಲ್ಲ, ಸ್ವಲ್ಪ ಆದ ನಂತರ ನಾವು ಕೈಗೆ ಬೇಕಿದ್ರೆ ಎಣ್ಣೆ ಹಾಕ್ಬೋದು, ಇಲ್ಲಾಂದರೆ ನೀರನ್ನು ಕೂಡ ಅಪ್ಲೈ ಹಾಕಿ ನಾವು ಈ ಥರ ಒಂದು ಬಾಲ್ ಥರ ಶೇಪ್ ಮಾಡಿ, ವಡೆಗೆ ನಾವು ಯಾವ ಥರ ಶೇಪ್ ಮಾಡ್ತೀವಿ ಅದೇ ಥರ ಮಾಡಿದರೆ ಆಯಿತು. ಇಲ್ಲಾಂದರೆ ವಡೆ ಶೇಪ್ ಸಿಗೋದಿಲ್ಲ ಅಂತ ಅಂದರೂ ಕೂಡ ಅಂಬಡೆ ಎಲ್ಲ ಮಾಡ್ತೀವಲ್ವ, ಸೊ ಅದೇ ಥರ ಶೇಪ್ ಕೂಡ ಮಾಡ್ಬೋದು ನಾವು. ಸೊ ಸ್ವಲ್ಪ ಹೋಲ್ ಮಾಡುವಾಗ ಕಟ್ಟಾದಾಗೆ ಆಗ್ತದೆ. ಅದನ್ನು ನಾವು ಕೈಯಲ್ಲೇ ಕರೆಕ್ಟಾಗಿ ಮಾಡಬೇಕು. ಇದೆಲ್ಲ ಕುಕ್ಕಾಗಿ ಇರುವುದರಿಂದ ಹೈ ಫ್ಲೇಮಲ್ಲಿಟ್ಟು ನಾವು ಇದನ್ನು ಹೈ ಫ್ಲೇಮ್ ಬಿಸಿ ಮಾಡಬೇಕು. ಎಣ್ಣೆಯನ್ನು ಸ್ವಲ್ಪ ಮೀಡಿಯಮಲ್ಲಿಟ್ಟು ಇದನ್ನು ಫ್ರೈ ಮಾಡಿದರೆ ಆಯಿತು. ತುಂಬಾ ಟೇಸ್ಟಿ ಆಗುತ್ತೆ. ಉಪ್ಪಿಟ್ಟಂತ ರವೆಯಲ್ಲಿ ಮಾಡಿದ್ದು ಕೂಡ ಅಂತ ಹೇಳಲ್ಲ. ಇವಾಗ ಇದು ಹೆಲ್ದಿಯಾಗಿರುತ್ತೆ, ಆದರೆ ಎಣ್ಣೆಗೆ ಹಾಕಿದರೆ ಅನ್ಹೆಲ್ದಿನೇ ಅದು. ಬಟ್ ನಾವು ಉದ್ದಿನ ವಡೆ ಮಾಡಿದರೆ ಅಸಿಡಿಟಿ ಪ್ರಾಬ್ಲಮ್ ಈ ಥರ ಎಲ್ಲ ಇರ್ತದೆ ಅಲ್ವ. ಸೊ ಅದಕ್ಕಿಂತ ಇದು ಜಾಸ್ತಿನೇ ಬೆಟ್ರ್ ಅಂತ ಹೇಳ್ಬೋದು. ಸೊ ರಂಜಾನಲ್ಲಿ ಎಲ್ರಿಗೂ ಕೂಡ ಒಂದೊಂದು ಸ್ನ್ಯಾಕ್ಸ್ ಮಾಡಬೇಕು ಈ ಥರ ಎಲ್ಲ ಇರ್ತದಲ್ವ, ಅದಕ್ಕೆ ನಾನು ಈ ಥರ ಈಸಿಯಾಗಿರುವ ಸ್ನ್ಯಾಕ್ಸೇ ನಿಮಗೆ ತೋರಿಸ್ತಾ ಇರೋದು. ಮತ್ತು ಇದನ್ನು ಎರಡೂ ಸೈಡಲ್ಲಿ ನಾವು 2 ಕಡೆ ಆ ಕಡೆ ಈ ಕಡೆ ಹಾಕಿ ಆಚೀಚೆ ಹಾಕಿ ಫ್ರೈ ಮಾಡಿದರೆ ಆಯಿತು. ಬೇಗನೆ ಆಗ್ತದೆ. ಇದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬ್ರೌನ್ ಕಲರ್ ಆದರೆ ಸಾಕು, ತುಂಬ ಆಗಲಿಕ್ಕೆ ಬಿಡಬೇಡಿ. ಸ್ವಲ್ಪ ಆದಮೇಲೆ ಅದು ನಾವು ತೆಗೆದ ನಂತರ ಅದು ಕಲರ್ ಬರ್ತದೆ. ನಾವು ಅದರಲ್ಲೇ ಇಟ್ಟರೆ ಮತ್ತು ಕಪ್ಪು ಬಣ್ಣಾಗಿ ಅದರ ಟೇಸ್ಟಿ ಒಂಥರ ಚೇಂಜ್ ಆಗ್ತದೆ. ಸೊ ನೋಡಿದ್ರಲ್ವ ಗೈಸ್, ಎಷ್ಟು ಈಸಿಯಾಗಿ ನಾವು ಒಂದು ರವೆಯದ್ದು ವಡೆ ಮಾಡಿದ್ವಿ ನೋಡಿ. ತುಂಬ ಕ್ರಿಸ್ಪಿ ಕೂಡ ಇದೆ ಇದು, ಹಾಗೆ ಒಳಗಡೆ ಸಾಫ್ಟಾಗಿಯೂ ಇದೆ. ಇದ್ರ ಜೊತೆ ಪುದೀನ ಚಟ್ನಿ ಅಥವಾ ಕೋಕೋನಟ್ ಚಟ್ನಿ, ಯಾವ ಚಟ್ನಿ ಬೇಕಾದರೂ ಮಾಡಿದರೆ ನಾವು ತಿನ್ಬೋದು. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗೆಯೇ ತುಂಬ ಬೇಗನೆ ಆಗುತ್ತೆ. ತುಂಬ ಇದಕ್ಕೆ ಕೆಲಸ ಆ ಥರ ಮಾಡಬೇಕೇನೂ ಇಲ್ಲ. ಇನ್ನೂ ಇದೇ ಥರ ನಿಮಗೆ ಸ್ನ್ಯಾಕ್ಸ್ ರೆಸಿಪಿ ಬೇಕಿದ್ರೆ ನಂಗೆ ಕಮೆಂಟ್ ಕೂಡ ಹಾಕಿ, ಯಾವ ಥರದ ನಿಮಗೆ ಸ್ನ್ಯಾಕ್ಸ್ ರೆಸಿಪಿ ಬೇಕು ಅಂತ ಹೇಳಿ. ನನ್ನ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗೆ ನನ್ನ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.